ಆಸೆಯನ್ನು ನೀನೊಲಿದು ಪಾದವನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರಥಮದಲ್ಲಿ ಆರಾಧ್ಯ ಗುರುವೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಗೈತ ಭೀಮಾ ತಾಯಿಯನ್ನು ಸ್ಮರಣೆ ಮಾಡುತ್ತಾ ಬಿ ಡಿ ಪಾಟೀಲ್ JDS ಅಧ್ಯಕ್ಷರಾದ ಬಿ ಡಿ ಪಾಟೀಲರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ವಿಶೇಷವಾಗಿ ಭೀಮಾ ನದಿಗೆ ಒಂದು ಉಡಿ ತುಂಬಿ ಒಂದು ಪೂಜೆ ಮಾಡುವ ಒಂದು ಮುಖಾಂತರವಾಗಿ ಎಲ್ಲ ರೈತಾಪಿ ವರ್ಗ ರೋಡಿಗೆ ಕ್ಯಾಡಿಗೆ ಮೆರಿಗೆ ನಾಸಂಗಿ ಶಿವಪುರ ಅನೇಕ ಗ್ರಾಮದವರು ಕೂಡಿ ಭೀಮಾ ನದಿಯ ಪೂಜೆಯ ಸಲ್ಲಿಸುವ ಮುಖಾಂತರ ನಾವೆಲ್ಲ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು. ನಿಜವಾಗ್ಲೂ ಇವತ್ತು ಬಿ ಡಿ ಪಾಟೀಲ್ ಭಾಳ ಒಳ್ಳೆಯ ಮಾತನ್ನು ಹೇಳಿದರು. ಅವರು ಈ ಒಂದು ಸರ್ಕಾರ ಸಮಸ್ಯೆ, ಈ ಒಂದು ಹಳ್ಳಿಗರ ರೈತರ ಸಮಸ್ಯೆ ನೀವೆಲ್ಲ ವೀಕ್ಷಣೆ ಮಾಡಿದರೆ. ಆದರೆ ನಿಜವಾಗಲೂ ಇವತ್ತು ನಮ್ಮ ಸುಮಾರು 2 ತಿಂಗಳಾಯಿತು ಈ ರೈತರಾಗಿ ಆಕಾಶ ನೋಡುವಂಥ ಪರಿಸ್ಥಿತಿ ಇವತ್ತು ನಮಗೆ ಕಣ್ಣೆದುರು ನೋಡ್ತಾ ಇದೆ. ಯಾಕಂದರೆ ಮೇಘರಾಜ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ಒಬ್ಬನೇ ಒಬ್ಬ ರಾಜ ಯಾರಂದ್ರೆ ಮೇಘರಾಜ ಒಬ್ಬ ಬಂದರೆ ಸಾಕು. ರೈತಾಪ ವರ್ಗ ಪ್ರತಿಯೊಬ್ಬರು ಬದುಕಲು ಸಾಧ್ಯ. ಇವತ್ತು ಅವನು ಬಿಟ್ಟು ಯಾರೂ ಸಾಧ್ಯನೇ ಇಲ್ಲ. ಅಂಥ ಒಂದು ರಾಜ್ಯಕ್ಕೆ ನಾವೆಲ್ಲ ಇವತ್ತು ಪೂಜೆಯನ್ನು ಸಲ್ಲಿಸಿದ್ರಿ. ನಿಜವಾಗ್ಲೂ ಇವತ್ತು ಜಲ ಮನ್ನಂ ಸುಭಾಷಿತ ಹೇಳ್ತಾರೆ. ನೀರು ಅನ್ನ ಗಾಳಿ ಈ 3 ಭಾಳ ಮುಖ್ಯ ಮನುಷ್ಯರಿಗೆ. ಇವು ಒಂದೇ ಒಂದು ತಪ್ಪಿದ್ರೆ ಈ ಪರಿಸ್ಥಿತಿ ಆಗಿದೆ. ಇವತ್ತು 2 ತಿಂಗಳಲ್ಲಿ ಬರೀ ಒಂದು ನೀರಿಲ್ಲ ಅಂದ್ರೆ ಅನೇಕ ಸಮಸ್ಯೆ ತಂದೊಡ್ಡದು ನಮ್ಗೆ. ಹಾಗೆ ಹಿಂಗೆ ನಾವೆಲ್ಲ ವಿಚಾರ ಮಾಡಿದ್ರೆ ಇವತ್ತು ನಾವು ಅನೇಕ ಕಷ್ಟಗಳಿಗೆ ನಾವು ಏನು ಮಾಡ್ತೀವಿ ಭಾರತೀಯರಂದ್ರೆ ಪೂಜೆ ಪುನಸ್ಕಾರ ಮಾಡೋ ಮುಖಾಂತರವಾಗಿ ನಾವು ಭಗವಂತನ ಮರಿ ಹೋಗ್ತೀವಿ. ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಿ ನೀವೆಲ್ಲ ಸಂಕಲ್ಪ ಮಾಡಿರಿ. ಇವತ್ತು ಆ ಮೇಘರಾಜ ಬೇಗ ಪಾಪ ಈ ಒಂದು ನಾಡಿಗೆ ಒಳ್ಳೆಯದಾಗಲಿ. ರೈತರು ಒಂದು ಕಬ್ಬು ಅನೇಕ ಸಮಸ್ಯೆಗಳು ಇವತ್ತು ಒಣಗ್ತಾ ಇದ್ದಾವೆ. ಆ ಒಂದು ದನ ಕರುಗಳು ಮೇವು ಅನೇಕ ಒಂದು ನೀರು ಕುಡಿಯುವ ಸಮಸ್ಯೆ ಎಲ್ಲವನ್ನು ದೂರ ಮಾಡಬೇಕಾದ್ರೆ ಎಲ್ಲ ರೈತರು ಇವತ್ತು ಭಗವಂತನ ಮರಿ ಹೋಗ್ಬೇಕು. ನೀವೆಲ್ಲ ಅನೇಕ ರಾಜಕೀಯದವರು ವಿಚಾರವಾಗಿ ನಾವೆಲ್ಲ ಇಲ್ಲಿ ಮಾತಾಡೋ ಅವಶ್ಯ ಇಲ್ಲ. ಯಾಕಂದ್ರೆ ರಾಜಕೀಯದವರು ಹೇಳ್ತಾರೆ ಹೋಗ್ತಾರೆ. ಅದ್ರ ಸದ್ಯಕ್ಕೆ ಇವತ್ತು ಅವರು ಒಳ್ಳೆಯ ಮಾತುಗಳು ಇವತ್ತು ಹೇಳಿದ್ದಾರೆ. ಯಾಕಂದರೆ ಈ ರೈತರ ಒಂದು ಕಷ್ಟ ಅಂದರೆ ನಾವು ಅನೇಕ ಸಮಸ್ಯೆ ಇದ್ದರೂ ಸದ್ಯಕ್ಕೆ ನಾವು ಯಾರಲ್ಲಿ ಬೇಡ್ಕೋಬೇಕಂದ್ರೆ ಆ ಭಗವಂತನಲ್ಲಿ ಬೇಡ್ಕೋಬೇಕು. ನಮ್ಮ ಪರಿಹಾರ ಮಾಡೋ ಯಾರಂದ್ರೆ ಆ ಭಗವಂತ ಒಬ್ಬನೇ. ಅಂಥ ಪರಿಹಾರ ಮಾಡುವ ಸಲುವಾಗಿ ಇವತ್ತು ನಮ್ಮ ಬಿ ಡಿ ಪಾಟೀಲರು ಈ ಗಂಗಾ ಮಾತೆಯನ್ನು ಪೂಜಿಸ್ತಾರೆ. ನಿಜವಾಗ್ಲೂ ಒಳ್ಳೆಯವರು, ಭಾಳ ಸರಳ ಸಜ್ಜನಿಕ ರಾಜಕಾರಣಿಗಳು. ಇವತ್ತು ಎಲ್ಲೇ ಬರುವಂಥ ವ್ಯಕ್ತಿ ಅಂಥವ್ರು ಇವತ್ತು ರೋಡಿ ಗ್ರಾಮದ ಮೇಲೆ ಬಂದು ಈ ಒಂದು ಭೀಮಾ ನದಿಗೆ ಉಡಿ ತುಂಬಿ ಆ ಭೀಮಾ ತಾಯಿ ಎಲ್ಲ ರೈತರ ಕಷ್ಟ ದೂರ ಮಾಡತ್ತೇಳಿ ಅವ್ರಿಗೆ ಇವತ್ತು ಪ್ರಾರ್ಥನೆ ಮಾಡ್ಯಾರ. ನೀವೆಲ್ಲ ರೈತರು ಕೂಡಿ ಇವತ್ತು ಭೀಮಾ ನದಿ ಪೂಜೆ ಸಲ್ಲಿಸಿರಿ. ಇವತ್ತು ನೀವೆಲ್ಲ ಸಂಕಲ್ಪ ಮೇಘರಾಜ ಬೇಗನೆ ಪೂರ್ಣ ಮಾಡಲಿ. ಯಾಕಂದರೆ ರೈತರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಅನೇಕ ರೈತರು ಸಾಲ ಸೋಲು ಮಾಡಿ ಇವತ್ತು ಕಬ್ಬು ಬೆಳೆದು ಒಣಗಲ್ಗತ್ತವೆ. ಆದರೆ ಎಲ್ಲರೂ ನೋಡೋದು ಯಾರಂದ್ರೆ ಮೇಘರಾಜ ಒಬ್ಬನೇ. ಮೇಘರಾಜ ಬಂದರೆ ಎಲ್ಲ ಕಷ್ಟಗಳು ದೂರ ಆಗ್ತವೆ. ನಮ್ಮ ರೈತರಿಗೆ ಏನು ಅವಶ್ಯ ಅಂದ್ರೆ ಮೇಘರಾಜ ಒಂದು ಬಂದರೆ ಒಂದು ಸಾಕು. ಅಂಥದ್ದು ಕಷ್ಟ ದೂರ ಮಾಡುವಂಥ ಮೇಘರಾಜ ನಿಮ್ಮೆಲ್ಲರ ಪ್ರಾರ್ಥನೆ ಮುಖಾಂತರ ಬೇಗ ಬರಲಿ. ನಿಮ್ಮೆಲ್ಲರಿಗೆ ಸುಖ ಶಾಂತಿ, ರೈತರಿಗೆ ಒಳ್ಳೆಯದಾಗಲಿ, ಬೇಗ ಮಳೆರಾಜ ಬರಲಿ ಅಂತ ನಾವು ನೀವುಗಳೆಲ್ಲ ಆ ಮೇಘರಾಜನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸಿದ್ದೇನೆ.